ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟರೆ ಈ ಥರ ನೀವು ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲು ಫ್ರೆಂಡ್ಸ್. ತುಂಬ ಯಾವುದೇ ರೀತಿ ಪಾಕ ತೆಗಿಯೋದಿರಲ್ಲ, ಯಾವುದೇ ರೀತಿ ಸ್ವಲ್ಪನೂ ಎಲ್ಲೂ ಮಿಸ್ಟೇಕ್ ಆಯಿತು ನಮಗೆ ಬರಲಿಲ್ಲ ಅನ್ನೋ ಚಾನ್ಸೇ ಇಲ್ಲ. ಅಷ್ಟು ಸಿಂಪಲ್ಲಾಗಿ ಇದನ್ನು ಮಾಡ್ಕೊಳ್ಬೋದು. ನಾನು ಕೂಡ ಮಾಡಿದ್ದೀನಿ, ನಿಮಗೆ ಮಾಡೋ ವಿಧಾನ ಕೂಡ ತೋರಿಸಿದ್ದೀನಿ. ತುಂಬ ಸಿಂಪಲ್ಲು ನೋಡಿ. ಇಲ್ಲೊಂದು 70 ಉಂಡೆ ಇದೆ. 3/4 kg ಶೇಂಗಾಗೆ ಮಾಡ್ಕೊಂಡು ನೀವು ಒಂದು 1/4 kg ಶೇಂಗಾಗೆ ಮಾಡ್ಕೊಳ್ಳಿ. ಒಂದು 20 ರಿಂದ 25 ಉಂಡೆಗಳಾಗುತ್ತೆ. ಎಕ್ಸಾಮ್ ಟೈಮ್ಗೆ ಇದನ್ನು ಮಕ್ಳಿಗೆ ತುಂಬಾ ಒಳ್ಳೆ ಬೆನಿಫಿಟ್ಟು ಆದಂಥ ಆಹಾರ ಇದು. ಯಾಕೆಂದರೆ ಒಳ್ಳೆ ಎನರ್ಜಿ ಕೂಡ ಕೊಡುತ್ತೆ. ನಾನು ಇಲ್ಲಿ 3/4 kg ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಕಲ್ಲು ಕೂಡ ಇರುತ್ತೆ, ಕಡಲೆಕಾಯಿ ಇರುತ್ತೆ, ಹಾಗೆ ಹುಳ ಬಂದಿರೋದು ಅಥವಾ ಗಲೀಜಾಗಿರೋಂಥದ್ದು ಶೇಂಗಾ ಇದ್ದರೆ ಅದನ್ನೆಲ್ಲ ಹೊರಗಡೆ ತಗೊಳ್ಳಿ. ಹಾಗೆ ಬೇಳೆ ಥರ ಆಗಿರುತ್ತಲ್ಲ ಶೇಂಗಾ, ಅದನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಕಡಲೆಕಾಯಿ ಬೀಜ ಉರಿಯೋಷ್ಟರಲ್ಲಿ ಆ ಬೇಳೆ ಥರ ಆಗಿರೋದಿದ್ದರೆ ಅದೆಲ್ಲ ಸೀದೋಗುತ್ತೆ. ಬೇಳೆನೆಲ್ಲ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಅರ್ಧ ಕಡಲೆಕಾಯಿ ಬೀಜ ಹುರಿದ್ಮೇಲೆ ಆ ಬೇಳೆಗಳ ಥರ ಇರೋದನ್ನು ಹಾಕೊಳ್ಳೋಣ. ಕಡಲೆಕಾಯಿ ಬೀಜ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. 3/4 kg ಇದೆ ಇಲ್ಲಿ. ನಮಗೆ 75 ರಿಂದ 76 ಉಂಡೆ ಅಥವಾ 80 ಉಂಡೆಯಷ್ಟು ಶೇಂಗಾ ಉಂಡೆ ಆಗಿದೆ ಇಲ್ಲಿ. ನೀವು ಹಾಗಾಗಿ ಒಂದು 1/4 kg ಒಂದು ಕಪ್ಪಷ್ಟು ಮಾಡಿಕೊಂಡು ಮೊದಲು ಟ್ರೈ ಮಾಡಿ. ಎಲ್ಲನೂ ಡ್ರೈ ರೋಸ್ಟ್ ಮಾಡಬೇಕು. ಇಲ್ಲಿ ತುಪ್ಪ, ನೀರು, ಹಾಲು ಏನನ್ನೂ ಬಳಸ್ತಾ ಇಲ್ಲ ನಾನು. ಪಾಕ ಕೂಡ ತೆಗಿತಾ ಇಲ್ಲ. ಈಗ ನೋಡಿ, ಸ್ವಲ್ಪ ಅರ್ಧ ಶೇಂಗಾ ಫ್ರೈ ಆದಮೇಲೆ ಬೇಳೆ ಥರ ಇತ್ತಲ್ಲ ಆ ಶೇಂಗಾನ ಕೂಡ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಕಲರ್ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಡಲೆಕಾಯಿ ಬೀಜದ ಸಿಪ್ಪೆ ಕೂಡ ತೆಗಿತಾ ಇಲ್ಲ. ಲೋ ಫ್ಲೇಮ್ನಲ್ಲಿ ಮಾಡೋದ್ರಿಂದ ಕಲರ್ ಕೂಡ ಚೇಂಜ್ ಆಗಲ್ಲ, ಚೆನ್ನಾಗಿ ಡ್ರೈ ರೋಸ್ಟ್ ಆಗಿರುತ್ತೆ. ಇದು ಅಗಸೆ ಬೀಜ. ಒಮೆಗಾ 3 ತುಂಬಾ ರಿಚ್ ಆಗಿರುತ್ತೆ. ಮೆಮೊರಿ ಪವರ್ಗೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದಿದು. ಡಯಾಬಿಟಿಸ್ನಿಗೂ ತುಂಬಾ ಒಳ್ಳೆಯದಿದು. ಇದನ್ನು ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಜಾಸ್ತಿ ಇದೆ, ಮಕ್ಳು ಇಷ್ಟಪಡ್ತಾರೆ ಅಂತಂದರೆ ಒಂದು 50 ಗ್ರಾಮಿಂದ 100 ಗ್ರಾಮ್ನಷ್ಟು ಕೂಡ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಇತ್ತು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಮತ್ತು ಒಂದು ಜಾಕಾಯಿ ತೊಗೊಂಡಿದ್ದೀನಿ. ಹಾಗೆ ಬಾದಾಮಿ ಮತ್ತು ಗೋಡಂಬಿ ತೊಗೊಂಡು ಒಂದು 30 ಇದೆ ಬಾದಾಮಿ ಮತ್ತು ಗೋಡಂಬಿ. ಅದನ್ನೆರಡನ್ನು ಲೋ ಫ್ಲೇಮ್ನಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಬಿಳಿ ಎಳ್ಳನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಇಂತಿಷ್ಟೇ ಅಳತೆ ಅಂತೇನಿಲ್ಲ, ಹೆಚ್ಚು ಕಮ್ಮಿ ಕೂಡ ನಡೆಯುತ್ತೆ. ಗಸಗಸೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಈಗ ಏಲಕ್ಕಿ ಮತ್ತು ಒಂದು ಜಾಕಾಯಿ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಗಸಗಸೆ ಫ್ರೈ ಆಗೋಷ್ಟರಲ್ಲಿ ಇವೆಲ್ಲ ಬೆಚ್ಚಗಾಗುತ್ತೆ. ಹಾಗೆ ಸೋಂಪು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ, ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ಕೆಂಪು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಕೆಂಪು ಕಲ್ಲು ಸಕ್ಕರೆ ನೀವು ಪೌಡ್ರು ತೊಗೊಳ್ಳೋದಕ್ಕಿಂತ ನೀವು ಗಂಧಿಗೆ ಅಂಗಡಿಯಲ್ಲಿ ಕೇಳಿದ್ರೆ 2 kg ಪ್ಯಾಕೆಟ್ ಸಿಗುತ್ತೆ. ಕಮ್ಮಿ ಕೂಡ ಇರುತ್ತೆ ರೈಟಲ್ಲಿ. ಆ ಥರ ಕೂಡ ತೊಗೊಂಡು ಸ್ವಲ್ಪ ಕವರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ ದಪ್ಪವಾಗಿ. ಮಿಕ್ಸಿಗೆ ಹಾಕಿದ್ರೆ ಬ್ಲೇಡ್ ಹಾಳಾಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿದಂಥ ಗೋಡಂಬಿ ಮತ್ತು ಬಾದಾಮಿನ ಎರಡನ್ನೂ ಸ್ವಲ್ಪ ದಪ್ಪ ಪುಡಿ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಒಂದು ಅರ್ಧ kg ಬೆಲ್ಲ ತೊಗೊಂಡು ಕುಟ್ಕೊಂಡಿದ್ದೀನಿ. ನೀವು ತುರಿದು ಕೂಡ ಉಪಯೋಗಿಸ್ಬೋದು. ಬೆಲ್ಲ ಕುಟ್ಟೋದಾದ್ರೂ ಕೂಡ ನೀವು ಯಾವುದೇ ಕಾರಣಕ್ಕೂ ನ್ಯೂಸ್ ಪೇಪರ್ ಮೇಲೆ ಕುಟ್ಟಬೇಡಿ, ಅದರ ಪ್ರಿಂಟೆಲ್ಲ ಬೆಲ್ಲಕ್ಕೆ ಇಳಿಯುತ್ತೆ. ಈ ಥರ ವೈಟ್ ಪೇಪರ್ನ ಮೇಲೆ ಕುಟ್ಕೊಳ್ಳೋದ್ರಿಂದ, ಅಥವಾ ಬಟರ್ ಪೇಪರ್ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಳೋದು. ವೈಟ್ ಪೇಪರು ಯಾವುದೇ ಪ್ರಿಂಟ್ ಇರಲ್ಲ, ಸೇಫಾಗಿರುತ್ತೆ. ನಮಗೆ ಹೆಲ್ತ್ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಇದು ಡ್ರೈ ಖರ್ಜೂರ, ಒಣ ಖರ್ಜೂರ. ಸ್ವಲ್ಪ ಅದನ್ನೆಲ್ಲ ಬೀಜ ಸ್ವಲ್ಪ ಚೆಚ್ಕೊಂಡ್ರೆ ಸಾಫ್ಟ್ ಆಗುತ್ತೆ, ಅದು ಬಿಡಿಸೋದಕ್ಕೂ ಈಸಿ ಆಗುತ್ತೆ. ಹಾಗೆ ಬೀಜನೆಲ್ಲ ತೆಕ್ಕೊಂಡು ಚೆನ್ನಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಇದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು. ಇದರಲ್ಲಿ ಒಂದು ಟಿಪ್ಸ್ ಇದೆ. ನೀವು ಡ್ರೈ ರೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ನಿಮಗೆ ಬೇಗ ಇದರ ಖರ್ಜೂರ ಮಾತ್ರ ತುಂಬ ಗಟ್ಟಿಯಾಗಿಬಿಡುತ್ತೆ. ಈ ಖರ್ಜೂರ ಮಾತ್ರ ನೀವು ಅಲ್ಲಿ ಬೆಚ್ಚಗೆ ಮಾಡಿನೇ ಇಮಿಡಿಯೇಟು ನೀವು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ. ಬೇರೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದೀನಿ ಈ ಲಡ್ಡುನಲ್ಲಿ, ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಬಿಸಿ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಪೌಡ್ರ್ ಮಾಡಿದ್ದೀನಿ. ಖರ್ಜೂರ ಮಾತ್ರ ಅಲ್ಲಿ ಮಿಕ್ಸಿಗೆ ಹಾಕಬೇಕಾದಾಗ ಮಾತ್ರ ಬೆಚ್ಚಗೆ ಮಾಡ್ಕೊಂಡು ನೀವು ಮಿಕ್ಸಿಗೆ ಹಾಕೋಬೇಕು. ಇಲ್ಲಾಂದರೆ ತುಂಬ ಅಡಕೆಗಿಂತ ಗಟ್ಟಿಯಾಗಿಬಿಡುತ್ತೆ. ಅಕಸ್ಮಾತ್ ನಿಮಗೇನಾದ್ರೂ ಗೊತ್ತಾಗಿಲ್ಲ, ಬೇಗ ಹುರಿದಿಕ್ಬಿಟ್ಟಿದ್ದೀವಿ, ತುಂಬ ಗಟ್ಟಿಯಾಗಿಬಿಟ್ಟಿದೆ ಅಂದರೆ ನೀವು ಇನ್ನೊಂದು ಸಲ ಅದನ್ನು ಬೆಚ್ಚಗೆ ಮಾಡಿಕೊಂಡು ಮಿಕ್ಸಿಗೆ ರುಬ್ಕೊಳ್ಬೋದು. ಕಡಲೆಕಾಯಿ ಬೀಜ ತಣ್ಣಗಾಗಿದೆ, ಸಿಪ್ಪೆ ತೆಗಿತಾ ಇಲ್ಲ, ನಾನು ಹಾಗೆ ಉಪಯೋಗಿಸ್ತಾ ಇದ್ದೀನಿ. ಅಗಸೆ ಬೀಜ, ಮೊದಲು ಅಗಸೆ ಬೀಜನ ಸ್ವಲ್ಪ ಪುಡಿ ಮಾಡಿ ತೆಗೆದಿಟ್ಕೊಳ್ಳೋಣ. ತುಂಬ ಸಣ್ಣದು, ಮತ್ತು ಅಗಸೆ ಬೀಜದ ಫ್ಲೇವರು ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಮಕ್ಕಳು ಕೊಡೋದಂತೂ ಮೊದಲೇ ಇಷ್ಟಪಡೋದಿಲ್ಲ ಅವರು. ಹಾಗಾಗಿ ಈ ಥರ ನಾವು ಏನೋ ಲಡ್ಡು ಮಾಡಿದಾಗ ಅದಕ್ಕೆ ಈ ರೀತಿ ಅಗಸೆ ಬೀಜನ ಸ್ವಲ್ಪ ಪುಡಿ ಮಾಡಿ ಮಿಕ್ಸ್ ಮಾಡ್ಕೊಬಿಡಿ. ಅವಾಗ ಅದ್ರ ಫ್ಲೇವರು ಗೊತ್ತಾಗಲ್ಲ, ಅದು ಹಾಕಿದ್ದೀವಿ ಅಂತಲೂ ಗೊತ್ತಾಗೋದಿಲ್ಲ. ಇದು ದಪ್ಪ ಕುಟ್ಕೊಂಡಿದ್ದಲ್ಲ ಡ್ರೈ ಫ್ರೂಟ್ಸು, ಅದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಪುಡಿ ಮಾಡ್ಕೊಳ್ತೀನಿ. ಜಸ್ಟ್ ಮಿಕ್ಸಿ ಜಾರ್ನ ಸ್ವಿಚ್ನ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು. ನಮಗೆ ಸ್ವಲ್ಪ ತರಿ ಥರ ಪುಡಿ ಬಂದರೆ ಸಾಕು. ತುಂಬ ಹೊತ್ತು ಬಿಟ್ಬಿಟ್ರೆ ಇವೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಪೇಸ್ಟ್ ಥರ ಆಗಿಬಿಡ್ತವೆ. ಇಲ್ಲಿ ಯಾವುದು ಪೇಸ್ಟ್ ಆಗಬಾರ್ದು, ಸ್ವಲ್ಪ ಪುಡಿ ಇರೋ ಸಾಕು. ಇದು ಎಳ್ಳು, ಬಿಳಿ ಎಳ್ಳು, ಗಸಗಸೆ, ಜಾಕಾಯಿ, ಏಲಕ್ಕಿ, ಸೋಂಪು ಇಷ್ಟು ಡ್ರೈ ರೋಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಗಸಗಸೆ ಎಲ್ಲ ಸಿಗೋದಿಲ್ಲ ಮಿಕ್ಸಿ ಜಾರಲ್ಲಿ ಹಾಕಿದಾಗ. ಹಾಗಾಗಿ ಒಂದು ಸಲ ಸ್ಟಾರ್ಟಿಂಗು 1-2 ರೌಂಡು ಹಾಕ್ಕೊಂಡ್ರೆ ಸಾಕು ಮಿಕ್ಸಿಲಿ. ಕೆಂಪು ಕಲ್ಲು ಸಕ್ಕರೆ ಇದು ಸ್ವಲ್ಪ ದಪ್ಪ ಐತಲ್ಲ, ಇನ್ನು ಸ್ವಲ್ಪ ಪುಡಿ ಹಾಕಲಿ ಅಂತೇಳಿ
ಜಾರ್ಗೆ ಹಾಕ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಪ್ರೊಸೀಜರು ಫ್ರೆಂಡ್ಸ್. ನೀವು ಏನಾದರೂ ಈವ್ನಿಂಗ್ ಕೂಡ ಅಥವಾ ನೈಟ್ ಕೂಡ ಅಡುಗೆ ಎಲ್ಲ ಆದಮೇಲೆ ಕೂಡ ಇದನ್ನು ಫ್ರೀಯಾಗಿದ್ದಾಗ ಮಾಡಿಟ್ಕೊಳ್ಬೋದು. ಈಗ ಕೆಂಪು ಸಕ್ಕರೆ, ಡ್ರೈ ಫ್ರೂಟ್ಸ್ ಪೌಡರು, ಹಾಗೆ ಬಿಳಿ ಎಳ್ಳಿನ ಪೌಡರು, ಅಗಸೆ ಬೀಜದ ಪೌಡರು ಎಲ್ಲ ಒಂದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ ದಬ್ರೆಗೆ. ಈಗ ಶೇಂಗಾ ಬೀಜ ಹಾಕ್ಕೊಂಡು ಸ್ವಲ್ಪನೇ ಅದನ್ನು ಕೂಡ ತರಿಯಾಗಿ ಪುಡಿ ಮಾಡಿಕೊಂಡು ನಾವು ಈಗ ಏನೇನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ದಬ್ರೆನಲ್ಲಿ ಅದಕ್ಕೆ ಹಾಕೋಬೇಕಾಗುತ್ತೆ. ನೋಡಿ ಈ ರೀತಿ ಇರಬೇಕು. ಇನ್ನೊಂದು ಸ್ವಲ್ಪ ನೀವು ಪೌಡ್ರ್ ಮಾಡಿಬಿಟ್ರೂ ಪೇಸ್ಟ್ ಆಗಿಬಿಡುತ್ತೆ. ಕೊನೆಯಲ್ಲಿ ನಾನು ಖರ್ಜೂರ ಹಾಕ್ಕೊಳ್ತಾ ಇದ್ದೀನಿ. ಖರ್ಜೂರನ ನಾನು ಆವಾಗಲೇ ಹೇಳ್ದಂಗೆ ಮಿಕ್ಸಿ ಕುಕ್ಕರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಪಾತ್ರೆನಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೊಂಡ ತಕ್ಷಣ ಇಮಿಡಿಯೇಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಸ್ವಲ್ಪ ಮಿಕ್ಸಿ ಜಾರ್ನ ಆನ್ ಆ್ಯಂಡ್ ಆಫ್ ಮಾಡಬೇಕು. ಇಲ್ಲ ಅಂದರೆ ನಿಮ್ಗೆ ಸ್ವಲ್ಪ ತಣ್ಣಗಾಗ್ಬಿಟ್ರೆ ಇದು ನಿಮ್ಗೆ ಪೇಸ್ಟ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಗಟ್ಟಿಯಾಗಿಬಿಡುತ್ತೆ, ಪೌಡ್ರ್ ಮಾಡೋದಕ್ಕಾಗಲ್ಲ. ನೋಡಿ ಈ ಥರ ತರಿ ಪೌಡ್ರ್ ಮಾಡಿಕೊಂಡು ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ. ತುಂಬ ದಪ್ಪ ಇದ್ದರೆ ಅದು ಉಂಡೆ ಕಟ್ಟಬೇಕಾದಾಗ ಒಡೆದೋಗ್ತದೆ. ಹಾಗಾಗಿ ಸ್ವಲ್ಪ ಈ ಥರ ಸಣ್ಣ ತುರಿ ಮಾಡ್ಕೊಳ್ಳಿ. ಎಲ್ಲನೂ ಏನೇನು ಮಿಕ್ಸಿ ಎಲ್ಲ ಡ್ರೈ ರೋಸ್ಟ್ ಮಾಡಿಬಿಟ್ಟು ಏನೇನು ಮಿಕ್ಸಿ ಮಾಡಿದ್ವಿ ಎಲ್ಲ ಒಂದೇ ದಬ್ರೆಗೆ ಹಾಕ್ಕೊಳ್ಳಿ. ಬೆಲ್ಲನ ಮಿಕ್ಸಿ ಜಾರ್ಗೆ ಹಾಕ್ತಾಯಿಲ್ಲ ನಾನು. ಇಲ್ಲ ಅರ್ಧ kg ಬೆಲ್ಲ ಕುಟ್ಕೊಂಡಿದ್ನಲ್ಲ ಅದರಲ್ಲೊಂದು ಮುಕ್ಕಾಲು ಭಾಗದಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. 300 ರಿಂದ 350 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅಷ್ಟೇ, ಇಷ್ಟು ಕ್ವಾಂಟಿಟಿಗೂ. ಯಾಕೆಂದರೆ ಕೆಂಪು ಕಲಸಕ್ಕೆ ಹಾಕಿದ್ದೀನಿ, ಡ್ರೈ ಫ್ರೂಟ್ಸಲ್ಲಿ ಕೂಡ ಶುಗರ್ ಇರುತ್ತೆ. ಹಾಗಾಗಿ ಬೆಲ್ಲದ ಮತ್ತು ಖರ್ಜೂರ ಕೂಡ ಇದೆ. ಹಾಗಾಗಿ ಬೆಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗೆಲ್ಲ ಮಿಕ್ಸ್ ಆದಮೇಲೆ ಪಾಕ ತೆಗ್ದಿಲ್ಲ, ಉಂಡೆ ಕಟ್ಟಬೇಕಲ್ಲ. ಈಗ ಏನು ಮಾಡಬೇಕು ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ಈಗ ಒಂದು ಅರ್ಧ ನಿಮಿಷದಿಂದ ಮುಕ್ಕಾಲು ನಿಮಿಷ ಅಥವಾ 1 ನಿಮಿಷದಷ್ಟು ಈ ಥರ ನೀವು ಪೌಡ್ರ್ ಮಾಡೋದ್ರಿಂದ ನಿಮಗೆ ಉಂಡೆ ಕಟ್ಟೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ಇದನ್ನು ನೀವು ಕಲಸಕ್ಕಡೆಯಲ್ಲಿ ಹಾಕಿರೋದ್ರಿಂದ ನೀವು ತಿನ್ನೋಡಿ, ಬಾಯಿಗೆ ಹಾಕಿದ ತಕ್ಷಣ ಎಷ್ಟು ಒಂದು ಎನರ್ಜಿ ಬರುತ್ತೆ ಅಂದರೆ ಇದು ಉಂಡೆನೇ ಡಿಫ್ರೆಂಟಾಗಿರುತ್ತೆ. ನೀವು ಅಗಸೆ ಬೀಜ ಹಾಕಿದರೂ ಕೂಡ ಗೊತ್ತಾಗಲ್ಲ, ಏನು ಹಾಕಿ ಮಾಡಿದ್ದೀರಾ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ ಉಂಡೆ. ನಿಮ್ಮ ಮಕ್ಕಳು ಎಕ್ಸಾಮ್ ಇರೋದ್ರಿಂದ ಅಡುಗೆ ಮಾಡೋದಕ್ಕಾಗಲ್ಲ, ತಿಂಡಿ ಕೊಡೋದಕ್ಕಾಗಲ್ಲ, ಟೈಮ್ ಸರಿಯಾಗಿ ಮಕ್ಕಳು ಏನು ತಿನ್ನಲ್ಲ ಅಂದಾಗ 1 ಅಥವಾ 2 ಉಂಡೆ ಕೊಟ್ಬಿಟ್ಟು 1 ಲೋಟ ಬಿಸಿ ನೀರು ಅಥವಾ ಬಿಸಿ ಹಾಲು ಕೊಟ್ಬಿಟ್ರೆ ತುಂಬ ಹೊತ್ತು ಎನರ್ಜಿಯಾಗಿರ್ತಾರೆ. ನೋಡಿ ಈ ಥರ. ಮತ್ತು ಇದರಲ್ಲಿ ಇನ್ನೊಂದು ಟಿಪ್ಸ್ ಇದೆ, ನೀವು ಪೌಡ್ರ್ ಮಾಡ್ಕೊಂಡ ತಕ್ಷಣ ಉಂಡೆ ಕಟ್ಟಿಟ್ಕೊಳ್ಳಿ. ಈ ಬೌಲಲ್ಲಿರೋದು ಉಂಡೆ ಎಲ್ಲ ಕಟ್ಟಿ ಖಾಲಿ ಆದಮೇಲೆ ಮತ್ತೆ ಪೌಡ್ರನ್ನ ಇನ್ನೊಂದು ಸಲ ಮಿಕ್ಸಿ ಜಾರ್ಗೆ ಹಾಕೊಂಡು 1 ನಿಮಿಷ ಅದನ್ನು ಪೌಡ್ರ್ ಮಾಡ್ಕೊಂಡು ಆಮೇಲೆ ಉಂಡೆ ಕಟ್ಕೋಬೇಕು. ಯಾಕೆಂದರೆ ತುಂಬ ಹೊತ್ತು ಆಗೋರು ನಾವು ಬೆಲ್ಲ ಕೂಡ ಜಾಸ್ತಿ ಹಾಕಿಲ್ಲ. ತುಂಬ ಹೊತ್ತು ಪೌಡ್ರ್ ಮಾಡಿ ಇಟ್ಬಿಟ್ರೆ ನಿಮಗೆ ಅದು ಒಣಗೋದ್ರೆ ಪೌಡ್ರು ಮತ್ತು ಪುಡಿ ಈ ಥರ ಉಂಡೆ ಕಟ್ಟೋದಕ್ಕಾಗಲ್ಲ. ಉಂಡೆ ಕಟ್ಟೋದಕ್ಕೆ ನೋಡಿ ಇದು ಕೊನೆಯಲ್ಲಿರೋಂಥದ್ದು. ಉಂಡೆ ಕಟ್ಟೋದಕ್ಕಾಗಲ್ಲ ಅಂದಾಗ ನಾವು ಈ ಥರ ಮತ್ತೆ ಅದನ್ನು ಮಿಕ್ಸಿ ಜಾರ್ಗೆ ಇನ್ನೊಂದು ಸಲ ಹಾಕೊಳ್ಳೋದ್ರಿಂದ ಮತ್ತೆ ಉಂಡೆ ಕಟ್ಕೊಳ್ಬೋದು. ನೋಡಿರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತೇಳಿ. ನನಗಂತೂ ತುಂಬ ಸಿಂಪಲ್ ರೆಸಿಪಿ. ಇದು ನಾನು ತುಂಬ ದಿನ ಇಡ್ಬೋದು, 2 ತಿಂಗಳು ತನಕ ಇಡ್ಬೋದು. ಆದರೆ ನಮ್ಮ ಮನೇಲಿ 1 ವಾರಕ್ಕೆ ಖಾಲಿಯಾಗಿಬಿಡುತ್ತೆ ಎಷ್ಟು ಮಾಡಿದ್ರೂ. ಅಷ್ಟು ಚೆನ್ನಾಗಿರುತ್ತೆ, ರುಚಿ ಕೂಡ ಎಲ್ಲರೂ ತಿನ್ನಬಹುದು. ಹಾಲಿನ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಈಗ ಮಕ್ಕಳು ಎಕ್ಸಾಮ್ ಬರ್ತಾ ಇರೋದ್ರಿಂದ ಮಕ್ಕಳು ಎಕ್ಸಾಮ್ ಅಂತಲೇ ಎನಿ ಟೈಮ್ ಯಾವಾಗ ನಮ್ಮ ಮಕ್ಕಳು ಕೊಡ್ಬೋದು, ಒಳ್ಳೆ ಎನರ್ಜಿ ಕೂಡ ಸಿಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ ಬಾಯ್, ಥ್ಯಾಂಕ್ ಯು.